ಅದೇ ನಾನು ಹೇಳಿದ ಅರವಿಂದ್. ಆಶೋ ಅವನು ಎಷ್ಟು ಹೇಳಿದರೂ ಅರ್ಥ ಮಾಡಿಕೊಳ್ಳುತ್ತಿಲ್ಲ. ನಮ್ಮ ಅಮ್ಮನವರೊಂದಿಗೆ ಮಾತ್ರ ಮಾತನಾಡುತ್ತೇನೆ ಎಂದು ಹೇಳಿದ್ದೇನೆ ಅಲ್ಲವೇ? ನಿಮಗಾಗಿ. ಏನು ಇವನು ನಾನು ಗರ್ಭಿಣಿಯಾಗಿದ್ದೇನೆ ಗಮನ ಕೊಡುತ್ತಿಲ್ಲ. ಓ ದೇವರೇ, ನಮ್ಮ ಅಮ್ಮ ಹೇಳಿದ ಮಾತು ಕೇಳಬೇಕೆಂದರೆ ನನಗೆ ಶಕ್ತಿ ಬೇಕು. ನಮಸ್ಕಾರ ಮೇಡಮ್. ಹಾಯ್, ಟ್ಯಾಬ್ಲೆಟ್ ಕೊಡುತ್ತೀರಾ? ಏನು ಮೇಡಮ್, ಮತ್ತೆ ಅದು ಸಮಸ್ಯೆ? ಹಾ, ತೇವ ಇಲ್ಲಿ ನಾನು ಟ್ಯಾಬ್ಲೆಟ್. ಥ್ಯಾಂಕ್ ಯು. ಮೇಡಮ್ ಫೋನ್ ಬಂದರೆ. ಹಲೋ ಮೇಡಮ್. ಹಲೋ ಹಲೋ ಮೇಡಮ್. ಹೋಗಿಬಿಟ್ಟಿತು. ಈಗ ಹೇಳ. ಆ ಮಗು ಫೋನ್ ಕಟ್ ಮಾಡಿದ್ದೇಕೆ? ಓಕೆ ಅಲ್ವಾ? ಏನಾದರೂ ಆಯ್ತೆ? ಅಮ್ಮ ನಾನು ಇದ್ದೇನೆ ಅಲ್ವಾ? ಏನಾದರೂ ಹೇಳಿದರೆ ಸಾಕು ಮಾಡ್ತೀನಿ ಅಲ್ವಾ? ಮಾತ್ರ ನಿಖರವಾಗಿ ಏನು? ಈ ಕಾಲದ ಮಕ್ಕಳು ಏನು ಹೇಳ್ತಿಲ್ಲ, ಎಲ್ಲವನ್ನೂ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದಾರೆ. ಓ ಸರಿ. ಮಾಹಿತಿ ಫೋನ್ ಮಾಡೋಣ ಬೇಡವಾ? ಸರಿ ಜಾಧವ್. ಆಫ್ ಮಾಡಿದ್ದು ಲಿಫ್ಟ್ ಮಾಡೋಣ. ಬಿಜಿ. ನಾನು ಚಿಕ್ಕಮ್ಮ. ನೀವು ಯಾರು? ಚಿಕ್ಕಮ್ಮ. ನಾನು ಅರವಿಂದ್ ಆಂಟಿ, ನಿಮ್ಮ ಮಗಳನ್ನು ಪ್ರೀತಿಸಿದವನು. ಹೊಟ್ಟೆಯನ್ನು ಸೃಷ್ಟಿಸಿದ್ದು ನಾನೇ. ಏನು ನೀವು ನಿಜವಾಗಿಯೂ ಹಾಗೆ ಭಾವಿಸುತ್ತೀರಿ? ಅಂದರೆ ಆಂಟಿ. ಅದಕ್ಕೆ ನಾನು ಫೋನ್ ಎತ್ತುತ್ತಿಲ್ಲ. ಕ್ಷಮಿಸಿ ಆಂಟಿ. ಏನು ಮಾತನಾಡುತ್ತಿದ್ದೀಯ ಮಗನೇ? ಒಬ್ಬ ವಿದ್ಯಾವಂತ ಹುಡುಗ ಪ್ರೇಮಿಸಿದ ಹುಡುಗಿ ಹೀಗೆ ಮಾಡಬಹುದಾ? ಹೇಳು ಮಗನೇ. ಅದೇ ನಮ್ಮ ಒತ್ತಾಯ ಮಾಡಿದರೆ ನಾನು ಮಾತನಾಡುತ್ತೇನೆ ಅಲ್ವಾ? ಅದಕ್ಕೆ ಏಕೆ ಮಗನೇ ನಿಮಗೆ? ನಿಜ ಹೇಳಬೇಕಾದರೆ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಆಂಟಿ. ಏನು ನನ್ನನ್ನು ಪ್ರೀತಿಸುವುದಿಲ್ಲ ಮಗನೇ? PSL ನಲ್ಲಿ ನಿಮ್ಮ ಫೋಟೋ ನೋಡಿ ಆಂಟಿ. ಆಗಿನಿಂದ ನನ್ನ ಮನಸ್ಸು ಬದಲಾಗಿದೆ. ನಿನಗೆ ಅದು ಬೇಡ ಅಣ್ಣ. ಅದು ತುಂಬಾ ನೋವು ಪಡುತ್ತದೆ. ನನಗೆ ಏನು ಮಾಡಬೇಕೆಂದು ಹೇಳಿ. ಕೊನೆಗೆ ನೀನು ಏನು ಹೇಳುತ್ತೀಯಾ ಮಗನೇ? ಏನು ಇದೆ? ನಾನು ನಿನ್ನನ್ನು ಪ್ರೀತಿಸಿದೆ. ನಾನು ನಾಳೆ ಮದುವೆಯಾಗುತ್ತೇನೆ. ನಾನು ಹೇಳಿದುದರಿಂದಲೇ ಸಂತೋಷ ಪಡಬೇಕು. ನನ್ನ ಮಗಳ ಜೀವನ ಹೇಗಾಗುತ್ತದೆ ಅದಕ್ಕಾಗಿ ಚಿಂತಿಸುವುದಕ್ಕೆ ಏನು ಅರ್ಥವಾಗುತ್ತಿಲ್ಲ. ಇನ್ನು ಪ್ರಿಯಾ ಎಲ್ಲಿದೆ? ಅವಳ ರೂಮ್ನಲ್ಲೇ. ನಿಮಗೆ ಕೊರಡಿ ಇದೆ? ಅತ್ತೆ ಇಲ್ಲೇ ಇದ್ದೀರಾ? ಮೊದಲು ನಾವು ಭೇಟಿಯಾಗೋಣ, ನಂತರ ಪ್ರಿಯಾಳೊಂದಿಗೆ ನಾನು ಮಾತನಾಡುತ್ತೇನೆ. ಸರಿ ಸರಿ ಸರಿ. ಒಂದು ಹೊಡೆತಕ್ಕೆ 2 ಹಕ್ಕಿಗಳು. ಹರಿ, ದಯವಿಟ್ಟು ಬಾಬುಗೆ ಕರೆ ಮಾಡಿ. ಏನು ಅದೃಷ್ಟ ಕೊಟ್ಟಿರಿ. ಧನ್ಯವಾದಗಳು. ತುಂಬಾ ಅವಿರಾನ್. ನೀನು ಹಾಗೆ ಸ್ವಿಚ್ ಆಫ್ನಲ್ಲೇ ಇರು ಅಮ್ಮ. ಈ ನಡುವೆ ರೀಚಾರ್ಜ್ ಮಾಡಿಕೊಳ್ಳುತ್ತೇನೆ.
ಪಾಟಿಗೆ ಹೇಳುತ್ತಲೇ ಇದ್ದಾನೆ. ವಿಶೇಷವೇನೋ ಪ್ರೀತಿ ಪ್ರೀತಿ ಪೋಯ್ದೇನೋ. ಮಧ್ಯದಲ್ಲಿ ಇಲ್ಲಿ ಒಂದು ಇನ್ ಸರ್ಚ್ ವಾಸಿದೆ. ಸತ್ತ ಹೋಗುತ್ತೀಯ. ಈ ಸಂದೇಶವನ್ನು ಏನೋ ಚಿಕ್ಕದು. ಮೊದ ಅರವಿಂದ್ ಫೋನ್ ಮಾಡಿದ್ದಾನ. ಅಮ್ಮನಿಗೆ ಫೋನ್ ಮಾಡಬೇಕು. ಅಮ್ಮ, ಅರವಿಂದ್ ಫೋನ್ ಮಾಡಿದ್ದೀಯಾ? ಏನು ಮಾತನಾಡುತ್ತಿದ್ದೀಯಮ್ಮ? ಅರವಿಂದ್ ಫೋನ್ ಮಾಡಿದ್ದಾನ ಏನಿದೆ? ಮೊದಲು ಅಷ್ಟು ಸಮಯ ಹೇಳಿದ. ನಾನು ಹೋಗುತ್ತಿದ್ದೇನೆ, ನೀವು ಕೇಳುತ್ತೀರಿ. ನಮಗೆ ಏನು ಸಿಗಬಹುದು ಎಂಬುದರ ಕುರಿತು ಮಾತನಾಡೋಣ, ಸರಿ? ಪರವಾಗಿಲ್ಲ ಅಮ್ಮ, ಅದು ಸಂಖ್ಯೆ. ಹುಚ್ಚು ಹುಡುಗಿ. ಇದು ಇನ್ನೂ ನನ್ನಲ್ಲಿದೆ. ಗ್ಲಾಸ್ನಲ್ಲಿಯೇ ಮಗುವನ್ನು ಮುಂಚೆ ತಾಯಿಯ ಅನುಭವವನ್ನು ಪಡೆಯಬೇಕು. ಒಂದೇ ಹೊಡೆತದಲ್ಲಿ 2 ಹಕ್ಕಿಗಳು ಎಂದರೆ ಅದು ತುಂಬಾ ಚೆನ್ನಾಗಿದೆ. ನಮಸ್ಕಾರ ಚಿಕ್ಕಮ್ಮ. 1 hour ಲೇಟ್ ಅಂತ ನೀವು ಈಗಷ್ಟೇ ಏನು ಹೇಳಿದ್ದೀರಿ? ಯಾರ ಮೇಲೆ ಏನಾದರೂ ಅಂಟಿಕೊಂಡಿದೆಯೋ ಅವರ ಸಮಸ್ಯೆ ಏನು? ಅದು ಅಲ್ಲ ಬಾಬು, 10 ನಿಮಿಷಗಳು ಕಾಯಿರಿ. ನೀವು ಸಿಚುವಾನ್ ಅನ್ನು ಅರ್ಥ ಮಾಡಿಕೊಳ್ಳಬಹುದು. ಮೊದಲು ಫ್ರೈ ಮಾಡಬೇಕು, ಆಮೇಲೆ ಮಾತನಾಡೋಣ. ಯಾರೂ ಓಡಿ ಹೋಗುತ್ತಿಲ್ಲ ಅಲ್ವಾ? ಮೊದಲು ನಮ್ಮ ಹುಡುಗಿಯನ್ನು ಮದುವೆಯಾಗುತ್ತೀಯಾ ಅದನ್ನು ಹೇಳು. ಆದರೆ ನಾನು ಪ್ರೀತಿಸಿದವನು ನೀನೇ ಅಲ್ಲವೇ? ಮಕ್ಕಳನ್ನು ಕನಸುವುದೂ ಕೂಡ ನಿನ್ನೊಡನೆ ಅಲ್ಲವೇ? ಅದು ಹೇಗೆ ಬದಲಾಗಿದೆ? ನೀವೇ ಹೇಳಿ. ನಾನೇ ಬೇಕು. ನಿನಗೆ ಓಕೆ? ವಕೀಲರು ಹೇಗೋ ಗೊಂದಲಕ್ಕೊಳಗಾಗಿದ್ದಾರೆ. ಅವರಿಗೆ ಸ್ವಲ್ಪ ಕಾಯಿರಿ. ಏಕೆಂದರೆ ಅದಕ್ಕೆ ಬಂದಂತೆ ಮಗನಿಗೆ ನನಗೆ ಬಂದರೆ. ಅದಕ್ಕಾಗಿ ಹೇಳುತ್ತಿದ್ದೇನೆ, ನಾನು ಹೇಗಾದರೂ ಒಪ್ಪಿಸುತ್ತೇನೆ. 3 ಸೇರಿ ಸಂತೋಷವಾಗಿರೋಣ, ಸರಿ? ನನ್ನ ಆ ಮಾತು ಹೇಳಿದವು ಸೂಪರ್. ಈಗ ಆಂಟಿ ರೇಡಿಯೋ ಹಾಕುತ್ತೇನೆ. ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಈ ಕಾಲದ ಯುವಕರು ಏನು ಮಾಡುತ್ತಿದ್ದಾರೆ ಎಂದು ತಿಳಿಯುತ್ತಿಲ್ಲ. ಹೇಳ್ತೀರಾ? ಇಲ್ಲಿಗೆ ಬಂದಿದ್ದೀಯಾ? ಇರುತ್ತಿದ್ದೇನೆ. ಏನಾದರೂ ತಿಂದೆಯಾ? ಏನು ಅಂದ್ರೆ? ನೀನು ತಿಂದೆಯೋ ಇಲ್ಲವೋ, ಆದರೆ ನನ್ನನ್ನು ಕೇಳುತ್ತಿದ್ದೀಯಾ? ನೇಪಾಳ್ ಕುಡಿಯಲಾರೆ. ಸರಿ, ಫೋನ್ ಎತ್ತು ಬರುತ್ತಿದ್ದೇನೆ. ಇನ್ನೇನು? ಎಲ್ಲವೂ ಓಕೆನಾ? ನಾನು ಆಂಟಿ ಅಲ್ಲವೇ? ನನ್ನ ಫೋಟೋ ನೋಡಿದ ಮೇಲೆ ನೀನು ನನ್ನನ್ನು ಇಷ್ಟಪಟ್ಟೆ. ಇದು ಎಲ್ಲಿಂದ ಬಂದ ಪ್ರೀತಿ ಸಲು? ಅದೇ ಅಲ್ಲವೇ ಅಂತಹ ಪ್ರೀತಿ ಅಂದರೆ? ಅಪ್ಪಪ್ಪಾ, ಛಿ ಪಾಡು. ಲಾಲಿಪಾಪ್.
ತಮಾಷೆ, ಪ್ರೀತಿ ಯೋಚನೆ, ಕೆಲಸವೂ ಇದೆ ಹತ್ತಿರ. ಅದಕ್ಕೇನೋ ಅದರ ತಾಯಿ ಮಾಡುವಷ್ಟು ಬೇಗ. ಧನ್ಯವಾದಗಳು. ಸರಿ ಸರಿ, ರೇಡಿಯೋ ಹಾಗೆ ಒಂಟಿಯಾಗಿ ಇದೆ. ಅಲ್ಲಿ ಫೈಜಾಬಾದ್ ನಲ್ಲಿ ಇದೆ. ಸರಿ ಸರಿ, ನಾನು ಸಿದ್ಧವಾಗುತ್ತೇನೆ. ನಾವು ಭೇಟಿಯಾಗಿದ್ದೇವೆ. ಹೌದು. ಅದು ಮಾರಾಟವಾಗಿದೆ ಎಂದು ತೋರುತ್ತದೆ. ಮೇಡಮ್, ಅವರು ಅಲ್ಲಿ ಇದೆ ಅಲ್ವಾ? ಅದರಲ್ಲೇ ಪೋಸ್ಟ್ ಮಾಡಿದಾಗ ನನ್ನನ್ನು ಕರೆಯುತ್ತಾರೆ. ಹಾಗೆ ಅಮ್ಮ ಸಾಯುತ್ತಾಳೆ. ಮೇಡಮ್ ಪೇಪರ್. ಅಲ್ಲಿ ಇಡು. ಎಲ್ಲದರಿಗೂ ಹೇಳಬೇಕಾ? ಇಲ್ಲದಿದ್ದರೆ ಅದು ಮಗುವಿನದು. ಪೋ ನಾವು ಕರೆಂಟ್ ಬಿಲ್. ನಾನು ಯಾಕೆ ಅಳುತ್ತಿದ್ದೇನೆ? ನಾನು ಕರೆಂಟ್ ಬಿಲ್ ಅನ್ನು ಹೇಗೆ ಪಾವತಿಸಬಹುದು? ಎಷ್ಟು? ಏನು? ಅಂಬಿಕಾ ಬರಲ್ಲ. ತುಂಬಾ ಸಮಯ ಆಗುತ್ತಿದೆ. ಅರವಿಂದ್ ಕೂಡ ಬರಲ್ಲ. ಹೌದು, ಒಳಗೆ ಬಂದ. ಏನು ಮಾಡ್ತಾ ಇದ್ದೀಯಾ? ಲೇಟ್ ಆಯ್ತಾ? ಅಮ್ಮ, ಇದೇ ಬರುತ್ತಿದೆ. ರಾಮ ಸ್ವಲ್ಪ. ಹುಡುಗನಿಗೆ ಎಲ್ಲವನ್ನೂ ಕೇಳಿದೆ. ಎನ್ ವೆಂಕಟಾಚಲಯ್ಯ ಒಬ್ಬ. ಬಾಯ್. ನಿಮ್ಮನ್ನು ಭೇಟಿಯಾಗಲು ಮತ್ತೊಬ್ಬ ವ್ಯಕ್ತಿ ಬಂದಿದ್ದಾರೆ. ಹುಡುಗಿ ತನ್ನ ಸ್ನೇಹಿತ. ಹೌದು. ಅರವಿಂದ್ ಅಲ್ಲ. ಹುಚ್ಚಿದವರಂತೆ ಇದ್ದೀಯಾ? ಒಳಗೆ ಕಾಫಿ ತರುತ್ತೇನೆ. ಅದೇ ಆಂಟಿ ಹೊರಬಂದಿಲ್ಲ, ಬರುವುದಿಲ್ಲ. ಅಲ್ಲಿ ಹೆಸರು ತೆಗೆದರೆ ನಾನು ಪ್ರಿಯಳನ್ನು ಮದುವೆಯಾಗುತ್ತೇನೆ. ನನ್ನ ಮನಸ್ಸಿನಲ್ಲಿ ಪ್ರಿಯಳೇ ಇದೆ. ಆದರೆ ಹೇಳಲು ಭಯವೇನು? ಆದರೆ ಭಯವನ್ನು ಮೊದಲು ಪ್ರೀತಿಸಬೇಕು. ಕ್ಯಾಲಬ್ರಿಯಾ. ಅಷ್ಟು ಚೆನ್ನಾಗಿ ಹೇಳಿದ. ಏನಂದ್ರೆ ಅವೇ ನಿಜವೇನೋ? ಅಮ್ಮ, ಮೋಸ ಮಾಡುವವನಿಗಿಂತ ಪ್ರೀತಿಸುವವನೇ ಸರಿಯಾಗಿದೆ. ಆದರೆ ಓಕೆ, ನಾಳೆ ಹೋಗಿ ಅಲ್ಲಿ ಏನು ಮಾಡ್ತೀಯ? ನಿಮ್ಮಿಬ್ಬರಿಗೂ ಮದುವೆ ಮಾಡ್ತೀನಿ. ಶ್ರೀ ಮಮ್ಮಿ, ಕಾಫಿ ಕುಡಿಯಿರಿ. ಸ್ವಲ್ಪ ನೀರು ತೆಗೆದುಕೊಂಡು ಹೋಗು. ಸರಿ ಅಮ್ಮ. ಚಿಕ್ಕಮ್ಮ ಸಾರಿ. ನೀನು ನನ್ನವನ. ನಿಮಗೆ ಗೊತ್ತು. ಅವರಿಗೆ ಇಂತಹ ಆಲೋಚನೆಗಳು ಬರುತ್ತವೆ. ಏನೋ ಆದರೆ ನನಗೆ ಇಬ್ಬರೂ ಬೇಕು. ಅದಕ್ಕಾಗಿ ನೀವು ರಿಫ್ರೆಶ್ ಆಗದಿದ್ದರೂ ಮದುವೆಗೆ ಒಪ್ಪಿದ್ದೇನೆ ನಿಮಗಾಗಿ. ನಾನು ಅದಕ್ಕಾಗಿ ಬಾಯಿ ಮುಚ್ಚಿಕೊಂಡಿದ್ದೇನೆ. ಧನ್ಯವಾದಗಳು ಅತ್ತೆ. ಸರಿ, ಅದು ನೋಡುತ್ತದೆ ಮತ್ತೆ ಏಳು ಪ್ರಾರಂಭಿಸುತ್ತದೆ. ಹೋಯಾ. ಇದು ಅಮ್ಮ. ಅದು